ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಕೆ ನೆನಪಾಗಿತ್ತಿಲ್ಲ ರೀ. ನಾನು ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೆ. ಹೊರಗಡೆ ಮೊಬೈಲ್ ತೊಗೊಳಕ್ಕೆ ಬಂದಾಗ ಗುಂಡು ಯಾವ ರೀತಿ ಮನ್ಕೊಂಡಿದ್ದ ಅಂತ ಅದು ನಿಮ್ಮ ಸಂಗಟ ತೋರಿಸ್ತಾನೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಅವನಂತೂ ನೀವಂತ ಬೆಳಗ್ಗೆ ಎದ್ದು ಕೂಡಲೇ ಸ್ವಲ್ಪ ಏನಾದರೂ ತಿಂದುಬಿಟ್ಟು ಎಷ್ಟೇ ಹೊಡೆದ್ರೂ ಅಲ್ಲೇ ಬಂದು ಮನ್ಕೋದಿಲ್ಲ, ಒಳಗೆ ಬಂದು ಮನ್ಕೋದು ಆ ಥರ ಮಾಡ್ತಿರ್ತಾನೆ. ಎಷ್ಟು ನೀವಂತ ಮನ್ಕೊಂಡ್ಬಿಟ್ಟಿದ್ದ. ಇವಾಗ ಟೈಮ್ 7:30 ಆಗಿತ್ತ. ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿದ್ದೇವ್ರಿ. ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕಿದ್ರೆ ಇವತ್ತು ದೋಸೆ ಮತ್ತು ಚಟ್ನಿ ಬಟಾಟಿ ಪಲ್ಯ ಮಾಡ್ಬೇಕ್ರಿ. ಅದನ್ನೇ ರೆಡಿ ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಕಾಯಿಪಲ್ಲೆ ತರಕ್ಕೆ ಹೋಗೋಣ ನಡಿ, ಮತ್ತು ಬಂದು ಕೂಡಲೇ ನಾಷ್ಟಕ್ಕೆ ರೆಡಿ ಮಾಡಾಕತ್ತಿ ಅಂತ ಅನ್ನಕತ್ತಿದ್ರು. ನಮ್ಮ ಮನೆಯವರು ಯಾವಾಗಲೂ ಹಂಗೆ ರೀ, ಪಟ್ ಎಲ್ಲ ಬೆಳಗ್ಗೆ ನಸಿಕ್ನಾಗ ಎಲ್ಲ ಕೆಲಸ ಮುಗಿದು ಬಿಡಬೇಕು. ಕಾಯಿಪಲ್ಲೆಯವ್ರು ಬರ್ಲಿಕ್ಕೆ ಅಷ್ಟೇ ಆಗಿತ್ತು, ನಾವು ಮಾತ್ರ ಜಲ್ದಿನೇ ಹೋಗಿಬಿಟ್ಟು ಕಾಯಿಪಲ್ಲೆ ತಂದು ಬಿಡಬೇಕು. ಹಂಗಾಗಿ ಒಂದೊಂದು ಸಲ ಸಿಟ್ಟನೂ ಬರ್ತಾ ಇರ್ತೈತಿ. ಅರ್ಧಕ್ಕನ ಬಿಟ್ಟು ಮತ್ತು ಕಾಯಿಪಲ್ಲೆ ತರಕ್ಕೆ ಹೊಂಟೆ ನೋಡ್ರಿ. ಮನು ಇದ್ರೆ ನಾನು ಮಾಡಿಟ್ಟಿನ ಮಮ್ಮಿ ನೀವು ಹೋಗಿ ಬರ್ರಿ ಅಂತ ಅನ್ನಕತ್ತಿದ್ದಾರೆ. ಅಂದರೆ ಚಟ್ನಿಗೆಲ್ಲ ಹಾಕಿಬಿಟ್ಟು ಇಟ್ಟಿದ್ದೆ, ಜಸ್ಟ್ ರುಬ್ಬೋದಿತ್ತು ಮತ್ತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಬಟಾಟಿ ಸುಲಿದು ಎಲ್ಲ ಮಾಡಿ ಒಗ್ಗರಣೆ ಹಾಕೋದು ಅಷ್ಟೇ ಇತ್ತು. ಮನುಗೆ ಮತ್ತು ತಮಗೆ ಹೇಳಿಬಿಟ್ಟು ನಾನು ಕಾಯಿಪಲ್ಲೆ ತರಕ್ಕೆ ಹೊಂಟಿದ್ದೀನಿ ನೋಡ್ರಿ. ಇಷ್ಟು ಅವಸರ ಇರುತ್ತಲ್ಲ, ಇನ್ನೂ ಟೈಮ್ 8 ಗಂಟೆನೂ ಆಗಿಲ್ಲ ರೀ. ಇವಾಗ ಕಾಯಿಪಲ್ಯಕ್ಕೆ ಹೊಂಟಿದ್ದೀವಿ. ಅಂದರೆ 9 ಗಂಟೆ ತನಕ ಕಾಯಿಪಲ್ಲೆ ತಂದುಬಿಟ್ಟು ಮತ್ತು ಅವರು ಕೆಲ್ಸಕ್ಕೆ ಹೋಗೋರದಾರಂತ. ಹಾಗಾಗಿ ಅವಸರಲ್ಲೇ ಹೋಗಿ ಕಾಯಿಪಲ್ಲೆನೂ ತಂದೆ ನೋಡ್ರಿ. ಬರೋ ಮುಂದಾಗ ನೀಲ್ಕಾಯಿ ತಂದಿದ್ದೆ. ಅಂದರೆ ಯಾಕೋ ನನಗೆ ಒಂದು ಸ್ವಲ್ಪ ಡೌಟ್ ಅನ್ಸಾಕತ್ತಿದ್ದು, ಅಂದರೆ ಹುಡುಕ್ತರ ಅನ್ಸಾಕತ್ತಿದ್ದು ರೀ. ಅಂದರೆ ಭಾಳ ಚೌಕಾಶಿ ಮಾಡಿದಾಗ ಗೊತ್ತಾಗುತ್ತೆ. ಅದಕ್ಕಾಗಿ ತೊಳೆದ್ಬಿಟ್ಟು ಇಡಪ್ಪಿ ಆಮೇಲೆ ನೋಡ್ನಂತೆ ಮನೋಗೆ ಹೇಳಿದ್ದೆ ರೀ. ನಮ್ಮ ಮನೆಯವ್ರು ಇದ್ರೆ ಇನ್ನೂ ನಾಷ್ಟಕ್ಕೆ ರೆಡಿ ಮಾಡಿಲ್ಲ, ಏನು ಮಾಡಾಕತ್ತಿದ್ರು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನು ಇದ್ರೆ ಇನ್ನೂ ಆದ್ಯಾಗನ ತಂದು ಕೊಡ್ತಿದ್ವಿಲ್ಲ ಪಾಪ, ಮನೆಗೆ ಎದಕ್ಕೆ ಬರಕ್ಕೆ ಹೋದ್ರೆ ಅಂತೇಳಿ ಮನು ಹೇಳಾಕತ್ತಿದ್ದಾರೆ. ಯಾವಾಗಲೂ ಹಂಗೆ ರೀ, ನಾನಂತೆ ಸಹಿಸ್ಕೊಂಡಿದ್ದಂತ ಅನ್ಸುತ್ತೆ. ಅಂದರೆ ಯಾವಾಗಲೂ ಅವಸರ ಒಳಗನ ಒಂದು ನಿಮಿಷನೂ ಪೇಷನ್ಸ್ ಇರೋಂಗಿಲ್ಲ. ಎಷ್ಟು ಫಾಸ್ಟ್ ಅಡುಗೆ ಮಾಡ್ತೀನಂದ್ರೂ ನನಗೇ ತಲೆ ಬಿಸಿ ಆಗ್ತಿರ್ತೈತೆ ಒಂದೊಂದು ಸಲ. ತನಗೆ ಮನಗೂ ಸಿಟ್ಟು ಬರ್ತಾ ಇರ್ತೈತ್ರಿ ಜಾಸ್ತಿ. ಅವ್ರು ಏನು ಮಾಡ್ತಾರೆ, ಇನ್ನೂ ಆಗಿಲ್ಲ ಆಯ್ತು ಬ್ಯಾಡ್ಬಿಡು ಆ ಥರ ಮಾಡ್ತಿರ್ತಾರೆ. ಒಂದೊಂದು ಸಲ 3 ಮಂದಿ ಆಡ್ತಾ ಇರ್ತೀವಿ ಅವ್ರ ಸಲ ಅಂದ್ರಿ ಮತ್ತು ಹಂಗೆ ಹೋಗ್ಬಿಡ್ತಾರೆ ಅಂತೇಳಿ. ಈಗಿದ್ರೆ ತನು ಈ ಕಡೆ ದೋಸೆ ಹಾಕ್ತಾಯಿದ್ಲು, ನಾನಿದ್ರೆ ಪ್ಲೇಟಿಗೆ ಚಟ್ನಿ ಮತ್ತು ಬಟಾಟಿ ಪಲ್ಯ ಹಾಕಿಬಿಟ್ಟು ಕೊಡೋಣಂತೇಳಿ ರೆಡಿ ಮಾಡ್ಕೊಳಕ್ಕಂತೀವಿ ನೋಡ್ರಿ. ಫಸ್ಟ್ ಅವ್ರು ನಾಷ್ಟ ಮಾಡಿ ಹೋಗ್ಬಿಟ್ರೆ ನಮ್ಮ ತಲೆ ಬಿಸಿ ಕಮ್ಮಿ ಆಗೋದ್ರಿ. ತನು ಮನು ಇನ್ನೂ ಸ್ವಲ್ಪ ನಿಂದಿರ್ತಾರೆ. ಆದರೆ ನಮ್ಮ ಮನೆಯವ್ರು ಮಾತ್ರ ಒಂದು ನಿಮಿಷನೂ ನಿಂದ್ರಂಗಿಲ್ಲ. ಏನು ಪಪ್ಪ ಗೌರ್ಮೆಂಟ್ ಜಾಬ್ದವ್ರು ಈ ಥರ ಮಾಡೋಂಗಿಲ್ಲ ಅಂತ ಅಂತಿರ್ತಾನೋ, ಆದ್ರೂ ಅವರು ಭಾಳ ಒಂಥರ ಡಿಫ್ರೆಂಟ್ ಮನುಷ್ಯ ರೀ. ಲೇಟ್ ಆಗಪ್ಲೇನೇ ಇಲ್ಲ ರೀ. ಪಟ್ ಅಂತೇಳಿ ಇವತ್ತು ಕೆಲ್ಸಕ್ಕೆ ಹೋಗ್ಲಿಕ್ಕೂ 8:30ಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ಬೇಕು. ಇವತ್ತು ನಮ್ಮ ಮನೆಗೆ ನಮ್ಮ ಸಬ್ಸ್ಕ್ರೈಬರು ಬಂದಿದ್ದರು ಮತ್ತು ಮನೋನ ಕ್ಲಾಸ್ಮೇಟ್ ರೀ. ಅವ್ರ ಮಮ್ಮಿ ಮತ್ತು ಅವ್ರ ಅಕ್ಕ ಬಂದಿದ್ರು. ಅವ್ರಿಗೆ ಶಾವ್ಗಿನೂ ಬೇಕಾಗಿದ್ದು ಅಂತ ಸ್ವಲ್ಪ ಹೊತ್ತು ಮಾತಾಡಿ ನಾಷ್ಟ ಅಷ್ಟು ಮಾಡಿ ಹೋಗ್ರಿ ಅಂಥೇಳಿ ಒತ್ತಾಯ ಮಾಡಿದ ಕೂಡಲೇ ಅವರು ನಾಷ್ಟ ಮಾಡಕತ್ತಿದ್ರು. ಮನು ತನು ಇನ್ನೂ ನಾಷ್ಟ ಮಾಡಿದ್ದಿಲ್ಲ ರೀ. ಮಾಡ್ರಪ್ಪಿ ಅವ್ರ ಜೊತೆ ಅಂದರೆ ಇಲ್ಲ ಮಮ್ಮಿ ಆಮೇಲೆ ಮಾಡ್ತೀವಿ ಅಂತಂದರು. ನಾನು ನಮ್ಮ ಮನೆಯವ್ರ ಜೊತೆ ನಾಷ್ಟ ಮಾಡಿದ್ದೆ ರೀ. ಅಂದರೆ ಅವ್ರಿಗೆ ಹಾಕಿ ಕೊಟ್ಬಿಟ್ಟು ಒಂದು ದೋಸೆ ಹೋದಿತ್ತು, ಹಂಗಾಗಿ ಮತ್ತೊಂದು ದೋಸೆ ಹಾಕೊಂಡ್ಬಿಟ್ಟು ನಾಷ್ಟ ಮುಗಿಸಿದ್ದೆ ರೀ. ಆದರೆ ಮನು ತನು ಮಾಡಿದ್ದಿಲ್ಲ. ಅವರು ಸ್ವಲ್ಪ ಹೊತ್ತು ಕೂತು ಚಾಗಿ ಕುಡಿದ್ಬಿಟ್ಟು ನಾಷ್ಟ ಮುಗಿಸಿ ಚಾಗಿ ಕುಡಿದು ಸ್ವಲ್ಪ ಮಾತುಕತೆ ಎಲ್ಲ ಇರುತ್ತಾವಲ್ರಿ ಮನೆ ಅಂದಮೇಲೆ, ಮಾತುಕತೆ ಎಲ್ಲ ಮುಗಿಸ್ಬಿಟ್ಟು ಅವರು ಸ್ವಲ್ಪ ಹೊತ್ತಿಗೆ 11 ಗಂಟೆಗೆ ಹೋದರು. ನಾವು ಈಗ ಮನುಗೆ ತನಗೆ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ ನೋಡ್ರಿ. ಅಂದರೆ ದೋಸೆ ರೆಡಿ ಮಾಡಿ ಕೊಡಾಕಂತೀನಿ. ಅವ್ರು ನಾಷ್ಟ ಮಾಡಿದ್ದಿಲ್ಲ ರೀ ಇನ್ನು. ಅವ್ರಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ರಾಯ್ತಂತ ಮನುಗೆ ತನಗೆ ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ. ನನ್ನ ಮಕ್ಕಳಿಗೆ ಮಾತ್ರ ದೋಸೆ ಮಾಡೋದು ದಿವಸ ಒಂದು 1/4 kg ಶೇಂಗಾ ಹಿಂಡಿ ಬೇಕಾಗುತ್ತೆ ರೀ. ಅಂದರೆ ಜಾಸ್ತಿ ಇಷ್ಟಪಡ್ತಾರೋ. ಅದ್ರಾಗಿ ಕುಟ್ಟಿದ್ದ ಶೇಂಗಾ ಚಟ್ನಿ ಅಂತೂ ಜಾಸ್ತಿ ಇಷ್ಟಪಡ್ತಾರೆ ನೋಡ್ರಿ. ಆಲ್ರೆಡಿ ಎಲ್ಲ ಖಾಲಿ ಆಗಿಬಿಟ್ಟೈತಿ, ಮತ್ತು ಮಾಡಿಸ್ಬೇಕಾಗೈತೆ ರೀ. ಶೇಂಗಾ ತರಬೇಕಿತ್ತು. ಅಲ್ಲಿ ನಾನು ಸೂಪರ್ ಮಾರ್ಕೆಟ್ ಒಳಗೆ ತರ್ತಿದ್ದೆಲ್ಲ ಅಲ್ಲಿ ಖಾಲಿ ಆಗ್ಯಾವಂತ, ಸಂಜಿಕೆ ಬರ್ತಾವಂತ ಅಂದಿದ್ರೆ. ಹಾಗಾಗಿ ಸಂಜಿಕೆ ಅಥವಾ ನಾಳೆ ಹೋಗಿ ತಂದ್ರಾಯ್ತು ಅಂಥೇಳಿ ನಾನು ಬಂದೆ ನೋಡ್ರಿ. ಹಾಗೆ ಅಂದರೆ ಮಾಡಿಸ್ಬೇಕಾಗೈತೆ ರೀ ಶೇಂಗಾ ಹಿಂಡಿ, ಖಾಲಿ ಆಗೈತಿ. ಈಗಿದ್ರೆ ಅವರು ಹೋದ್ಮೇಲೆ ತನಗೆ ಮನಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಟ್ಟು ಕಾಯಿಪಲ್ಲೆ ತಂದು ಹಾಗೆ ಇಟ್ಟಿದ್ದೆ ಅಲ್ರಿ. ಹಾಗಾಗಿ ಕಾಯಿಪಲ್ಲೆ ಎಲ್ಲ ತೆಗ್ಯಾಕಂತೀನಿ ನೋಡ್ರಿ. ಜಾಸ್ತಿ ಏನು ತರಕ್ಕೆ ಹೋಗಿಲ್ಲ ರೀ. ಜಸ್ಟ್ ಬರೀ ಚೌಳಿಕಾಯಿ, ಬದ್ನಿಕಾಯಿ, ಟೊಮೊಟೊ ಎಷ್ಟು ಬೇಕಾಗಿತ್ತಲ್ಲ ಅಷ್ಟೇ ತಂದಿದ್ದು. ಮತ್ತು ಬುಧವಾರ ಹೋಗಿ ತರಕ್ಕೆ ಬರುತ್ತೆ. ಅಂದರೆ ಮೆಣಸಿನ್ಕಾಯಿನೂ ಬೇಕಾಗ್ಯಾವ ರೀ, ಖಾರದ ಪುಡಿ ಮತ್ತು ಸ್ವಲ್ಪ ಇನ್ನಷ್ಟು ಮಸಾಲೆ ಖಾರ ಎಲ್ಲ ಮಾಡ್ಸಕ್ಕೆ. ಅಂದರೆ ಮಸಾಲೆ ಖಾರನೂ ಸ್ವಲ್ಪ ಓದೈತಿ. ಮತ್ತು ನೋಡ್ಬೇಕು ರೀ, ಬಿಸಿಲು ಬಿದ್ದರೆ ಮತ್ತೆ ಮಾಡಿಸ್ತೀನಿ. ಇವತ್ತು ಬೆಳ್ಳುಳ್ಳಿ ತಂದಿದ್ದೀರಿ. ಅಂದರೆ ಜವಾರಿ ಬೆಳ್ಳುಳ್ಳಿ ಸ್ವಲ್ಪ ಬಿಡಿಸಿದಿರ್ತಾವಲ್ಲ ಅವನ್ನ ಮತ್ತೆಲ್ಲಿ ಬಿಡಿಸೋದಂತೇಳಿ ಈ ಥರ ಬಿಡಿಸಿದ್ದನ್ನು ತಂದುಬಿಟ್ರೆ ಯೂಸ್ ಆಗುತ್ತೆ. ಅಂದರೆ ನನಗೂ ಅವನ್ನೆಲ್ಲ ಕುಟ್ಟಿ ಮತ್ತು ಬಿಡಿಸಿ
ಹೇರಿ ಬಿಸಿಲಿಗಿಟ್ಟು ಮತ್ತು ಸಪ್ಪೆಲ್ಲ ತೆಗಿಬೇಕಾಗುತ್ತಲ್ರಿ. ಅದಕ್ಕಾಗಿ ಅದು ಚೀಲ ಒಳಗೆ ಹಾಕೊಂಡು ಬಂದುಬಿಟ್ಟಿದೆ. ಅಂದರೆ ಅವ್ರ ಕಡೆ ಕವರ್ ಇದ್ದಿತ್ತಿಲ್ಲ ಅಂತಂದ್ರೆ ಹೊಲ್ದನವ್ರು ತಂದಾಗ ಕವರ್ ತಂದಿರಲ್ಲಲ್ರಿ. ಹಾಗಾಗಿ ಅದನ್ನೇ ತೆಗ್ಯಾಕತ್ತಿದೆ ಎಲ್ಲ ಕೆಳಗಡೆ ಹಾಕಿಬಿಟ್ಟು ಮತ್ತು ಎಲ್ಲಿ ಬಳ್ಕೋತ ಕುಂದ್ರೋದಂತೆ ಗೆಣಸಿನ್ಕಾಯಿ ಮತ್ತು ಬಟಾಟಿ ಎಲ್ಲ ಎತ್ತಿಟ್ಬಿಟ್ಟು ಬುಟ್ಟಿಗೆ ಹಾಕಿ ಬಿಸಿಲಿಗೆ ಇಡ್ಬೇಕ್ರಿ. ಬಿಸಿಲಿಗಿಟ್ಟು ಅದನ್ನ ನೀಟಾಗಿ ಸಪ್ಪೆಲ್ಲ ಬಿಡಿಸ್ಬಿಟ್ಟು ಹಿಂಡಿಗೆ ಹಾಕ್ಬೇಕು. ಹಿಂಡಿಗಾಗಲಿ ಖಾರಕ್ಕಾಗಲಿ ಜವಾರಿ ಬೆಳ್ಳುಳ್ಳಿ ಜಾಸ್ತಿ ಟೇಸ್ಟ್ ಕೊಡ್ತೈತ್ರಿ. ಹೈಬ್ರಿಡ್ ಬೆಳ್ಳುಳ್ಳಿ ಏನೈತಲ್ಲ ಅಷ್ಟೊಂದು ಟೇಸ್ಟ್ ಇರಂಗಿಲ್ಲ ರೀ. ಅಂದ್ರೆ ನನ್ನ ಅಭಿಪ್ರಾಯ, ಅವ್ರವ್ರು ಬಿಟ್ಟಿದ್ದಷ್ಟೇ ರೀ. ಆದರೂ ನನಗೆ ಜವಾರಿ ಬೆಳ್ಳುಳ್ಳಿ ಜಾಸ್ತಿ ಇಷ್ಟ ಆಗ್ತಾವೆ. ಅಂದರೆ ಅಡುಗೆಗೆ ಯೂಸ್ ಮಾಡಾಕ್ರಿ ಮತ್ತು ಟೇಸ್ಟ್ನೂ ಚಲೋ ಇರುತ್ತೆ. ಈಗಿದ್ರೆ ನೀಲ್ಕಾಯಿ ತಂದಿದ್ದೆ ಅಲ್ರಿ. ನೋಡಕ್ಕೆ ಮಾತ್ರ ಚಲೋ ಅದಾವು. ಆದರೆ ನಾನು ಚೌಕಾಶಿ ಮಾಡೋ ಮುಂದಾಗ ಈ ಥರ ಸಣ್ಣ ಸಣ್ಣ ತೂತ್ರ ಆಗಿಬಿಟ್ಟು ಹುಳ ಆಗಿದ್ದು ನೋಡ್ರಿ. ಅದಕ್ಕಾಗಿ ಮನು ಅಂತೂ ಒಂದ್ಸಲ ನೋಡಿಬಿಟ್ರೆ ಅವರಂತೂ ಮುಟ್ಟಂಗೆ ಇಲ್ಲ ರೀ. ಅದಕ್ಕಾಗಿ ನಾನು ಈ ಥರ ಎಲ್ಲ ಕಟ್ ಮಾಡಿ ಚಲೋ ತೆಗೆದುಬಿಟ್ಟು ಕೊಡೋಣ ಅಂತೇಳಿ. ಅಂದರೆ 50 ರೂಪಾಯಿಗೆ 1/4 kg ರೀ. ಹಾಗಾಗಿ ವೇಸ್ಟ್ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲಲ್ಲ. ಹಾಗಾಗಿ ಅಂದರೆ ಹುಳ ಏನೂ ಆಗಿದ್ದಿಲ್ಲ, ಆದರೆ ಈ ಥರ ಆಗಿದ್ದು ಅಲ್ರಿ. ಸುಮ್ಮನೆ ಯಾಕೆ ಹಂಗೆ ಕೊಡೋದಂತ ನಾನಿದ್ರೆ ನೀಟಾಗಿ ಚಾಕುದಲ್ಲೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅವರಿಗೆ ತಿನ್ಸಾಕಂತಿದ್ರಿ. ಹುಳಾಗೆ ಒಲ್ವಾನ ಅಂತ ಅನ್ನಕತ್ತಿದ್ರು. ಇಲ್ಲ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಗೊಂಡು ಬಂದೀನಿ ತಿನ್ನಂತೆ ಮನುಗೆ ಹೇಳಾಕತ್ತಿದ್ದೆ ರೀ. ಈಗಿನ ಮಕ್ಕಳಂತೂ ಸ್ವಲ್ಪ ಏನಾದರೂ ಕಂಡುಬಿಟ್ರೆ ಮುಟ್ಟಂಗೆ ಇಲ್ಲ ರೀ. ಬಾಳೆಹಣ್ಣು ಆಗಿದ್ರು ಅಷ್ಟೇ, ಮಾವಿನ ಹಣ್ಣು ಆದ್ರೂ ಅಷ್ಟೇ, ಸ್ವಲ್ಪ ಮೆತ್ತಗಾಗ್ಬಿಟ್ರೆ ಮುಟ್ಟಂಗೆ ಇಲ್ಲ. ನಾನು ನೀಟಾಗಿ ಕ್ಲೀನ್ ಮಾಡಿ ಕೊಟ್ರೆ ತಿಂತಾರು. ಅದಕ್ಕಾಗಿ ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದ್ರೆ ಚಲೋ ಇದ್ದಿದ್ದೆಲ್ಲ ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿ ತಿನ್ಸಾಕತ್ತಿದ್ದೆ. ಒಲ್ಲಂತ ಅನ್ನಕತ್ತಿದ್ರು. ಅವರಿಗೆ ತಿನ್ನಿಸಿ ನಾನು ಸ್ವಲ್ಪ ತಿಂದ್ಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆ ಮಾಡ್ಬೇಕಲ್ರಿ. ಏನು ಮಾಡೋದಪ್ಪ ಅಂತ ಇದ್ದೆ. ರೊಟ್ಟಿ ಚಪಾತಿ ಮಾಡಿ ಅಂತಂದ್ರೆ ಅಂತಂದ್ರು. ಅದಕ್ಕಾಗಿ ದೋಸೆ ಹಿಟ್ಟೊಳಗನೆ ಉಳ್ಳಾಗಡ್ಡಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಹಿಂಡಿ ಹಾಕಿ ಬೆನೆಸ್ಕೊಟ್ರೆ ಉತ್ತಪತ್ರ ಟೇಸ್ಟ್ ಇರುತ್ತಲ್ರಿ. ಹಾಗಾಗಿ ಅದನ್ನೇ ರೆಡಿ ಮಾಡ್ತಾ ಇದ್ದೆ ರೀ. ಉಳ್ಳಾಗಡ್ಡಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ದೋಸೆ ಹಿಟ್ಟೊಳಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಉತ್ತಪ್ಪ ಹಾಕಿ ಕೊಡಾಕತ್ತಿದ್ದೆ. ನನಗೆ ಮಾತ್ರ 2 ಟೈಮ್ ದೋಸೆ ತಿಂದರೆ ಪಿತ್ತ ಆಗುತ್ತೆ ರೀ. ಅದಕ್ಕಾಗಿ ನನ್ನ ಸ್ಪೆಷಲ್ಲಾಗಿ ಪಲ್ಯನ ರೆಡಿ ಮಾಡ್ಕೊಳಕ್ಕಂತೀನಿ. ಸ್ವಲ್ಪ ಪನ್ನೀರ್ನೂ ಇತ್ತು, ಅದನ್ನೂ ಅದಕ್ಕೆ ಹಾಕಿಬಿಡ್ರಿ ಮಮ್ಮಿ ದೋಸೆ ಹಾಕಂತ ಹೇಳ್ತಾನು ಹೇಳಿದ್ಲ. ಅದಕ್ಕಾಗಿ ಅದನ್ನು ಪುಡಿ ಮಾಡಿ ದೋಸೆ ಹಿಟ್ಟಕ್ಕನ್ನು ಮಿಕ್ಸ್ ಮಾಡಿಬಿಟ್ಟು ನನ್ನ ಸ್ಪೆಷಲ್ ಪಲ್ಯನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ನಿನ್ನೆ ಮಾಡಿದ್ದು ರೊಟ್ಟಿ ಇದ್ವು, ಹಾಗಾಗಿ ರೊಟ್ಟಿ ಮತ್ತು ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ರೊಟ್ಟಿ ಮೇಲೆ ಹಾಕಿ ಉಪ್ಪು ಮತ್ತು ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಿರಿ. ನಮಗೆ ಮಾತ್ರ ಜಾಸ್ತಿ ಇಷ್ಟ ಆಗುತ್ತೆ. ಪಲ್ಯ ಮಾಡ್ಬೇಕನ್ನೋ ಟೆನ್ಷನ್ನೇ ಇಲ್ಲ ರೀ. ಮತ್ತು ಇದಕ್ಕೆ ಒಂದೊಂದ್ಸಲ ನಾವು ಹಸಿ ಬದ್ನಿಕಾಯಿನ ಕಟ್ ಮಾಡಿಬಿಟ್ಟು ಹಸಿ ಬದ್ನಿಕಾಯಿ ಪಲ್ಯನೂ ಮಾಡ್ತೀವಿ ರೀ. ಅದನ್ನೂ ಟೇಸ್ಟ್ ಇರುತ್ತೆ ಮಸಾಲೆ ಖಾರ ಹಾಕಿ ಮಾಡಿಬಿಟ್ರೆ. ಈಗಿದ್ರೆ ಮಧ್ಯಾಹ್ನ ಅಡುಗೆದಂತೂ ಆಯಿತು, ಊಟನೂ ಆಯಿತು. ಇನ್ನು ಮತ್ತೇನು ಕೆಲಸ ರೀ, ಮತ್ತೆ ಸಂಜೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಈಗಿದ್ರೆ ಸಂಜೆ ಊಟಕ್ಕೆ ಏನೈತಲ್ಲ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡಿ ಕೊಟ್ರೆ ಆಯ್ತು ಅಂಥೇಳಿ ಬೆಂಡೆಕಾಯಿನ ಕಟ್ ಮಾಡಾಕಂತೀನಿ ನೋಡಿರಿ. ಬೆಂಡೆಕಾಯಿ ಒಂದೊಂದಾಗಿ ಕಟ್ ಮಾಡೋಕ್ಕಿಂತ ಈ ಥರ ಒಂದು 4-5 ತೊಗೊಂಡ್ಬಿಟ್ಟು ಕಟ್ ಮಾಡಿದ್ರೆ ಈಜಿ ಆಗುತ್ತೆ ನೋಡಿರಿ. ಅಂದರೆ ಪಟ್ ಆಗುತ್ತೆ. ಅಂದರೆ ಹಾಗೆ ಹುಳುಕದಾವೇನಂತೇಳಿ ಚೆಕ್ ಮಾಡ್ತಾ ಇರಬೇಕು. ಹಾಗಾಗಿ ಜಲ್ದಿನೂ ಮುಗಿಯುತ್ತೆ ರೀ. ಒಂದೊಂದಾಗಿ ಕಟ್ ಮಾಡಿಬಿಟ್ರೆ ಲೇಟ್ ಆಗುತ್ತಲ್ಲ. ಈ ಕಡೆ ಬೆಂಡೆಕಾಯಿನೂ ಕಟ್ ಮಾಡಿ ಹುರಿದು ಅದು ಸ್ವಲ್ಪ ಚಟ್ನಿ ಸ್ವಲ್ಪ ಪಲ್ಯನೂ ರೆಡಿ ಮಾಡಿಟ್ಟು ಬಿಸಿ ರೊಟ್ಟಿ ಮಾಡಾಕಂತೀನಿ ನೋಡಿರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ರೊಟ್ಟಿ ಮಾಡೋಕೆ ಇಷ್ಟ ಬೇಸರ ಬಂದಿತ್ತಲ್ಲ, ನಿದ್ದೆನೂ ಬರಾಕತ್ತಿತ್ತು. ಆದ್ರೂ ಮಾಡಲೇಬೇಕಲ್ಲ. ಅದಕ್ಕಾಗಿ ನಾನೇನು ಮಾಡಾಕಂತೀನಿ ಅಂದ್ರೆ ದಪ್ಪಾಗಿ ರೊಟ್ಟಿ ಮಾಡಾಕಂತೀನಿ. ಯಾಕಂದ್ರೆ ಬೇಸರ ಬಂದಾಗ ಅದೇ ರೀತಿ ಮಾಡೋದ್ರಿ. ಅಂದ್ರೆ ತೆಳ್ಳಗೆ ಮಾಡೋಕೆ ಹೋಗಂಗಿಲ್ಲ. ಸ್ವಲ್ಪ ದಿಪ್ಪಾಗೆ ಸ್ವಲ್ಪ ಸಣ್ಣದಾಗಿ ರೊಟ್ಟಿ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಅಂದರೆ 1-2 ರೊಟ್ಟಿ ತಿಂದರೆ ಹೊಟ್ಟೆ ಫುಲ್ ಆಗಿಬಿಡ್ಬೇಕು, ಮತ್ತೇನು ಕೆಳಕನ ಹೋಗಬಾರ್ದು ಆ ಥರ ರೀ. ಹಂಗಾಗಿ ದಪ್ಪ ರೊಟ್ಟಿ ಮಾಡಿಬಿಟ್ರೆ ಬಿಸಿ ರೊಟ್ಟಿ ಮತ್ತು ಬೆಂಡೆಕಾಯಿ ಚಟ್ನಿ ಆಗಲಿ ಬೆಂಡೆಕಾಯಿ ಪಲ್ಯ ಮತ್ತು ಅಥವಾ ಬದ್ನಿಕಾಯಿ ಭರ್ತಾ ಅಂತೂ ಸಖತ್ತಾಗಿರುತ್ತೆ ನೋಡಿರಿ. ಮತ್ತು ಮುಟ್ಗಿ ಮಾಡ್ಕೊಂಡು ತಿಂದ್ರೂ ರುಚಿ ಸಖತ್ತಾಗಿರುತ್ತೆ. ನನಗೂ ಇಷ್ಟ ಆಗುತ್ತೆ ರೀ ಮುಟ್ಗಿ. ಇವತ್ತೇನು ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಈ ಥರ ಗುಬ್ಬಚ್ಚಿ ನೋಡೋಕೆ ಒಂಥರ ಖುಷಿ ಆಗುತ್ತೆ ನೋಡಿರಿ. ನಾನಂತೂ ದಿನ ನೋಡ್ತಾ ಇರ್ತೀನಿ. ನಿಮ್ಮ ಸಂಗಡನೂ ಕೆಲವೊಂದು ಸಲ ಈ ಥರ ಗುಬ್ಬಚ್ಚಿ ವಿಡಿಯೋನ ಶೇರ್ ಮಾಡ್ಕೊಂಡಿರ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಗುಬ್ಬಚ್ಚಿ ನೋಡೋಕ್ಕಂತೇಳಿ ಕಮೆಂಟ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಈ ಥರ ಗುಬ್ಬಚ್ಚಿ ನಾವಲ್ರಿ ಇವು ಬ್ಯಾಸ್ಗ್ಯಾಗ ಅಷ್ಟೇ ಬರ್ತಾವೆ. ಕಾಲು ಭಾಳ ಫಾಸ್ಟಾಗಿ ತಿಂತಾವ್ರಿ. ಹಾಕಿದ್ರೆ 15 ನಿಮಿಷನಾಗ ಖಾಲಿನೇ ಮಾಡಿಬಿಡ್ತಾವೆ. ಈಗಿದ್ರೆ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ನಮ್ಮ ಮನೆಯವರಿದ್ರೆ ಮನುಗೆ NCC ಕ್ಲಾಸಿಗೆ ಬಿಡಾಕೆ ಹೋಗಿದ್ರೆ, ಹಾಗಾಗಿ ನಾನು ಜಳಕ ಮುಗಿಸ್ಬಿಟ್ಟು ದೇವ್ರ ಪೂಜೆ ಮಾಡಾಕಂತೀನಿ ನೋಡ್ರಿ. ಆವಾಗಲೂ ದೇವ್ರ ಪೂಜೆ ಮಾಡೋ ಮುಂದಾಗ್ರಿ ಊದಿನ ಕಡ್ಡಿ ಬಳಸೋಕ್ಕಿಂತ ಈ ಥರ ಧೂಪನ ಹಾಕೋದು ಬೆಸ್ಟ್ ನೋಡ್ರಿ. ನಾನು ಅದೇ ರೀತಿ ಮಾಡೋದು. ಅಂದರೆ ಊದಿನ ಕಡ್ಡಿ ಹಚ್ಚೋದ್ರಿಂದ ಜಾಸ್ತಿ ಕಾರ್ಬನ್ನ ಬಿಡುತ್ತೆ. ಅದಕ್ಕಾಗಿ
ಸ್ವಲ್ಪ ಆಕಳ ಸೆಗಣಿ ಅಥವಾ ಧೂಪ ಅಂತ ಸಿಗ್ತಾವೆ. ಅಂದ್ರೆ ಹೊರಗಡೆಕ್ಕಿಂತ ಜಾಸ್ತಿ ಮನೆಯೊಳಗೆ ಮಾಡಿದ್ದು ಯೂಸ್ ಮಾಡೋದು ಬೆಸ್ಟ್ ನೋಡಿರಿ. ಆಕಳ ಸೆಗಣಿಯಿಂದ ಅಂದ್ರೆ ಜಾಸ್ತಿ ಕಾರ್ಬನ್ ಬಿಡಂಗಿಲ್ಲ ರೀ. ಆದರೆ ನಾವು ಹೊರಗಡೆಯಿಂದ ಏನೋ ಧೂಪ ಆಗಲಿ ಊದಿನ ಕಡ್ಡಿ ಆಗಲಿ ಯೂಸ್ ಮಾಡ್ತೀವಲ್ಲ, ನಾವು ಆ್ಯಕ್ಚುಲಿ ಹೊರಗಡೆಯಿಂದ ಧೂಪನ ಯೂಸ್ ಮಾಡ್ತೀವಿ. ಅದ್ರೊಳಗೆ ಚಾರ್ಕೋಲ್ ಅಂಥೇಳಿ ಮಿಕ್ಸ್ ಮಾಡಿರ್ತಾರೆ. ಅಂದರೆ ಅದು ಜಾಸ್ತಿ ಕಾರ್ಬನ್ ಬಿಡುತ್ತೆ. ನಾನು ಟೆಸ್ಟ್ ಮಾಡಿದ್ದೀನಿ. ಅಂದರೆ ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಕೆಮ್ಮು ಅಲರ್ಜಿ ಆ ಥರ ಆಗ್ತಿರ್ತೈತಿ. ಆದಷ್ಟು ಧೂಪ ಅಥವಾ ಊದಿನ ಕಡ್ಡಿ ಹಚ್ಚಿದಾಗ ಕಿಟಕಿ ಮತ್ತು ಬಾಗಿಲ ತೆಗೆದು ಬಿಡೋದು ಇನ್ನೂ ಬೆಸ್ಟ್ ರೀ. ಅಂದರೆ ಕೆಲವೊಬ್ಬರು ಜಾಸ್ತಿ ಕಿಟಕಿ ಬಾಗಿಲ ಎಲ್ಲ ತೆಗಿಯಂಗಿಲ್ಲ, ಹಾಗೆ ಧೂಪ ಅಥವಾ ಊದಿನ ಕಡ್ಡಿ ಹಚ್ಚಿಬಿಟ್ಟು ಬಿಡ್ತಾರಲ್ಲ, ಹಾಗಾಗಿ ಹೇಳಕತ್ತಿದ್ದಷ್ಟೇ ರೀ. ಅವ್ರು ಇಷ್ಟ ಆದರೆ ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಈಗಿದ್ರೆ ಫೈನಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾಷ್ಟಕ್ಕಿದ್ರೆ ಉಪ್ಪಿಟ್ಟು. ಇವತ್ತೇನು ಉಪ್ಪಿಟ್ಟು, ನಾಳೆ ಏನು ಶಾವಿಗೆ ಉಪ್ಪಿಟ್ಟು, ನಾಡ್ದು ರವೆ ಉಪ್ಪಿಟ್ಟು, ನಾಡ್ದು ನಾಡ್ದು ಬಾಂಬೆ ರವದ ಉಪ್ಪಿಟ್ಟು. ಇದೇ ರೀತಿ ನೋಡಿರಿ, ಉಪ್ಪಿಟ್ಟು ದಿನ ಉಪ್ಪಿಟ್ಟು ತಿನ್ನೋದು. ಮತ್ತೇನು ಮಾಡೋದು, ಏನಾದರೂ ಒಂದು ಮಾಡಲೇಬೇಕಲ್ರಿ. ಹಾಗಾಗಿ ಇವತ್ತು ಬಾಂಬೆ ರವದ ಉಪ್ಪಿಟ್ಟು ರೆಡಿ ಮಾಡಾಕಂತಿದ್ದೆ ರೀ. ಯಾವಾಗಲೂ ಉಪ್ಪಿಟ್ಟು ಮಾಡೋ ಮುಂದಾಗ ಏನೈತಲ್ಲ, ಒಗ್ಗರಣೆ ಒಳಗನ ರವೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಆಮೇಲೆ ಬಿಸಿನೀರು ಹಾಕಿಬಿಟ್ರೆ ಏನೈತಲ್ಲ, ಉಪ್ಪಿಟ್ಟು ಸ್ವಲ್ಪ ಸಾಫ್ಟಾಗಿ ಮೆತ್ತಗಾಗಿ ಬರೋದು ನೋಡಿರಿ. ಅಂದರೆ ನಾನು ಇದೇ ರೀತಿ ಮಾಡೋದು ಎಲ್ಲ ಉಪ್ಪಿಟ್ಟು ರೀ. ಈಗ ಉಪ್ಪಿಟ್ಟು ರೆಡಿ ಮಾಡಿಬಿಟ್ಟು ಮನಗೂ ನಾಷ್ಟಕ್ಕೆ ಹಾಕಿಕೊಟ್ಟು ನಾನು ನಾಷ್ಟ ಮಾಡಾಕಂತೀನಿ ನೋಡಿರಿ. ನಮ್ಮ ಮನೆಯವ್ರು ಹೊರಗೆ ಹೋಗಿದ್ರೆ ಇನ್ನೂ ಬಂದಿತ್ತಿಲ್ಲ, ಹಾಗಾಗಿ ಉಪ್ಪಿಟ್ಟಿದ್ರೆ ಬಿಸಿ ಇದ್ರೇ ಟೇಸ್ಟ್ ರೀ. ನನಗಂತೂ ತಣ್ಣಗಾದ್ರೆ ತಿನ್ನಕ್ಕೆ ಮನಸ್ಸಾಗಂಗಿಲ್ಲ, ಅಂದರೆ ತಿನ್ನಕ್ಕೆ ಇಷ್ಟನೇ ಆಗಂಗಿಲ್ಲ ರೀ, ಹಾಗೆ ಕುಂತು ಬಿಡುತ್ತೆ. ಅದಕ್ಕಾಗಿ ಉಪ್ಪಿಟ್ಟು ಮಾಡಿದ ತಕ್ಷಣ ತಿಂದುಬಿಡ್ಬೇಕು, ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ. ನಾನು ಮನು ನಾಷ್ಟ ಮಾಡಾಕಂತೀವಿ. ನಮ್ಮ ಹಿಂದೆ ಒಂದು ಭೂತ್ ಕುಂತೈತಿ ನೋಡಿರಿ, ಯಾವ ರೀತಿ ಕುಂತೈತಿ. 2 ಸಲ ಆಯಿತು ಹೇಳೋದು ಮನ್ಕೋದು ಆ ಥರ ಮಾಡಾಕತ್ತಿದ್ಲ. ತನು ಇದ್ರೆ ನಾವು ನಾಷ್ಟ ಎಲ್ಲ ಮುಗಿಸ್ತೀವಿ, ಆವಾಗ ತನು ಎದ್ದು ನಾಷ್ಟ ಕೈಕಾಲು ಮುಖ ತಕ್ಕೊಂಡು ನಾಷ್ಟ ಮಾಡಾಕತ್ತಿದ್ಲು. ನಾನಿದ್ರೆ ಅರ್ಬಿ ಎಲ್ಲ ಜಳಕಕ್ಕಿಂತ ಮುಂಚೆನೇ ತೊಳೆದ್ಬಿಟ್ಟು ಇಟ್ಟಿದ್ದೆ ರೀ. ಇಲ್ಲಿದ್ರೆ ಅರ್ಬಿ ಅಷ್ಟು ಒಣಗಿಸಕ್ಕೆ ಹಾಕಿದ್ರೈತಂತ ಹಾಕಾಕಂತೀನಿ ನೋಡ್ರಿ. ಅಂದರೆ ಜಳಕಕ್ಕಿಂತ ಮುಂಚೆನೇ ಅರ್ಬಿ ಎಲ್ಲ ತೊಳೆದ್ಬಿಟ್ರೆ ಫುಲ್ ಫ್ರೆಶ್ ಅನ್ಸೋತ್ರಿ. ನನಗಂತೂ ಇದೇ ರೀತಿ ಇಷ್ಟ ಆಗುತ್ತೆ. ಜಳಕಕ್ಕಿಂತ ಮುಂಚೆ ಎಷ್ಟಾರ ಅರ್ಬಿ ಇರಲಿ ತೊಳೆದ್ಬಿಡ್ತೀನಿ, ಆದರೆ ಜಳಕ ಆದಮೇಲೆ ಅರ್ಬಿ ತೊಗೊಳಕ್ಕೆ ಮಾತ್ರ ಅಂತ ಅನ್ನಿಸ್ತಾ ಇರ್ತೈತಿ. ಹಾಗಾಗಿ ಎಲ್ಲ ಅರ್ಬಿ ತೊಳೆದಿದ್ದು ಒಣಗ್ಸಕ್ಕೆ ಹಾಕಿಬಿಟ್ಟು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇದೇನು ಅರ್ಧ kg 1 kg ಇರ್ತಾವಲ್ಲ, ಅವಂತೂ ಪ್ಯಾಕ್ ಮಾಡೋದು ಭಾಳ ಕಷ್ಟ ನೋಡಿರಿ. ಒಂದು ಟೇಪ್ 1-2 ಪ್ಯಾಕ್ ಮಾಡೋದಕ್ಕೆ ಮುಗ್ದೇ ಬಿಡುತ್ತೆ. ಅಂದರೆ ಒಂದು 50 ರೂಪಾಯಿಗೆ 1 ಟೇಪ್ ತಂದುಬಿಟ್ರೂ ಪ್ಯಾಕಿಂಗ್ ಮಾಡೋದು ಸ್ವಲ್ಪ ಏನಿರುತ್ತಲ್ರಿ, ಜಾಸ್ತಿ ನೀಟಾಗೆ ಪ್ಯಾಕ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ನಾವು ಪಾರ್ಸಲ್ ಕೊಟ್ಟಾಗ ಏನೈತಲ್ಲ ಹಿಂಗೆ ಒಗಿತಾರಲ್ಲ, ಅದನ್ನೆಲ್ಲ ನೋಡಿಬಿಟ್ರೆ ಪಾರ್ಸಲ್ನ ಕಳಿಸ್ಬಾರ್ದಂತ ಅನಿಸುತ್ತೆ. ಅಷ್ಟು ಬಿಸಾಡಿ ಒಗಿತಾ ಇರ್ತಾರೆ. ಹಾಗಾಗಿ ನಾವು ಎಷ್ಟೇ ನೀಟಾಗಿ ಪ್ಯಾಕ್ ಮಾಡಿಬಿಟ್ರು ಕೆಲವೊಂದು ಸಲ ಆ ಥರ ಆಗ್ತಿರ್ತೈತಿ. ಸ್ವಲ್ಪ ಅದ್ರೊಳಗೆ ಜಾಗ ಇರಬಾರ್ದು, ಅಷ್ಟು ನೀಟಾಗಿ ಪ್ಯಾಕ್ ಮಾಡಬೇಕ್ರಿ. ಸ್ವಲ್ಪ ಆದ್ರೂ ಅದು ಇದ್ರೆ ಅಂದರೆ ಸ್ವಲ್ಪ ಆದರೂ ಖಾಲಿ ಥರ ಇದ್ದುಬಿಟ್ರೆ ತೀರಾ ಡ್ಯಾಮೇಜ್ ಆಗ್ತಿರ್ತಾವೆ. ಹಾಗಾಗಿ ಎಷ್ಟು ಸ್ವಲ್ಪ ಕ್ವಾಂಟಿಟಿ ಒಳಗಿರುತ್ತಲ್ರಿ ಅಷ್ಟು ನೀಟಾಗೆ ಪ್ಯಾಕ್ ಮಾಡಬೇಕಾಗುತ್ತೆ. ಅಂದರೆ ಅಷ್ಟು ಸಣ್ಣ ಬಾಕ್ಸು ಸಿಗಂಗಿಲ್ಲ ರೀ. ಹಾಗಾಗಿ ಅದನ್ನ ರಟ್ಟು ಏನೈತಲ್ಲ, ಅದು ಬಾಕ್ಸ್ ರಟ್ಟೆಲ್ಲ ಕಟ್ ಮಾಡಿಬಿಟ್ಟು ಅಷ್ಟು ಸೈಜ್ ಒಳಗೇ ಎಷ್ಟು ಆಗುತ್ತೋ ಅಷ್ಟು ನೀಟಾಗಿ ಪ್ಯಾಕ್ ಮಾಡ್ತೀನಿ ನಾನು ಬೇರೆ. ಈಗಿದ್ರೆ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಬೇಕ್ರಿ. ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಅದಾವು. ಅಂದರೆ ನನಗೇನು ಪಾರ್ಸಲ್ ಬಂದಾಗ ಅವಾಗನ ಪ್ಯಾಕ್ ಮಾಡಿಟ್ರೆ ನೆನಪಿರುತ್ತೆ ರೀ. ಹಾಗಾಗಿ ಮತ್ತು ನನ್ನ ಕೆಲಸನೂ ಈಸಿ ಆಗುತ್ತೆ. ಪದೇ ಎಲ್ಲ ಚೆಕ್ ಮಾಡ್ಕೊಂತ, ಅಂದರೆ ಜಾಸ್ತಿ ಕಮೆಂಟ್ಸ್ ಎಲ್ಲ ಬಂದಾಗ ಏನೈತಲ್ರಿ, ಅದನ್ನೆಲ್ಲ ಕೆಳಗಡೆ ಹೋಗ್ಬಿಟ್ಟು ಮತ್ತು ನನಗೆ ಕನ್ಫ್ಯೂಸ್ ಆಗ್ತಾ ಇರ್ತೈತಿ. ಅದಕ್ಕಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ಅವ್ರ ಹೆಸರು ಹಾಕಿಟ್ಬಿಟ್ರೆ ಇದು ಈಸಿ ಆಗುತ್ತೆ ಅಂತೇಳಿ ಆ ರೀತಿ ಮಾಡಾಕತ್ತಿದ್ದು. ಮೊನ್ನೆ ಒಂದ್ಸಲ ಹಾಗೆ ಕನ್ಫ್ಯೂಸ್ ಆಗಿಬಿಟ್ಟಿತ್ತು ಭಾಳ ರೀ. ಅದಕ್ಕಾಗಿ ಇವತ್ತು ಜಲ್ದಿನೇ ಮತ್ತಲ್ಲಿ ಸಂಜೆಗೆ ಮತ್ತಷ್ಟು ಪ್ಯಾಕ್ ಮಾಡಿರಾಯ್ತು. ಈ ಬಂದಷ್ಟು ಪ್ಯಾಕ್ ಮಾಡಿ ಇಟ್ಬಿಟ್ಟು ಜೋಳ ಮತ್ತು ಸಜ್ಜಿ ಎಲ್ಲ ಹಸನು ಮಾಡಿಕೊಂಡು ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬಂದೆ ನೋಡಿರಿ. ಇನ್ನಿದ್ರೆ ಫಸ್ಟಿಗೆ ಚಹಾ ಕುಡ್ದು ಒಂದೆಲ್ಲ ಹಿಟ್ಟು ಚಾಣಿಸ್ಬಿಟ್ಟು ಇಡಬೇಕು. ಇವನ ಕೆಲಸ ನೋಡಿರಿ, ಬರೀ ತಿನ್ನೋದು ಮನ್ಕೋದು. ಹಾಗಾಗಿ ಅದನ್ನೇ ಹೇಳ್ತಾ ಇದ್ದೆ ಅವನಿಗೆ, ಬರೀ ತಿನ್ನೋದು ಮನ್ಕೋದಲ್ಲಿ ನಿನ್ನ ಕೆಲಸ ನೋಡಿ, ನಾ ಎಷ್ಟು ಕೆಲಸ ಮಾಡಾಕಂತೀನಿ ಅಂತೇಳಿ. ಈಗಿದ್ರೆ ನಾನು ಚಹಾ ಎಲ್ಲ ಕುಡಿದ್ಬಿಟ್ಟು ಮತ್ತು ಶೇಂಗಾ ತಂದಿದ್ದೆ ರೀ, ಒಂದು 8 kg. ಅವನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಟು ಈಗಿದ್ರೆ 1 kg ಅಷ್ಟು ಶೇಂಗಾ ತೊಗೊಂಡು ಹುರ್ಯಾಕಂತೀನಿ ನೋಡಿರಿ. ಅಂದರೆ ಶೇಂಗಾದ ಹೋಳಿಗೆ ಮಾಡಬೇಕಾಗೈತಿ. ಶೇಂಗಾದ ಹೋಳಿಗೆ, ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿನ ಒಬ್ರಿಗೆ ಕಳ್ಸೋದೈತಿ. ಯಾರಿಗೆ ಕಳಿಸ್ತೀನಿ ಅಂತೇಳಿ ನಾನು ಎಲ್ಲ ರೆಡಿ ಮಾಡಿದಾಗ, ಅಂದರೆ ದೂರ ಕಳ್ಸೋದೈತ್ರಿ, ರೆಡಿ ಮಾಡಿದಾಗ ತೋರಿಸ್ತೀನಿ ನಿಮ್ಗೆ. ನಾನಿದ್ರೆ ಶೇಂಗಾದ ಹೋಳಿಗೆ ಮಾಡೋಕ್ಕೆ ಏನೈತಲ್ಲ 1 kg ಅಷ್ಟು ಶೇಂಗಾ, 1/4 kg ಅಷ್ಟು ಬಿಳಿ ಎಳ್ಳು ಮತ್ತು 900 ಗ್ರಾಮ್ ಅಷ್ಟು ಬೆಲ್ಲನ ಯೂಸ್ ಮಾಡ್ತೀನಿ ರೀ. ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಇದು. 900 ಗ್ರಾಮ್ದು ಇರುತ್ತೆ. ಅಂದರೆ 1 kgಗೆ 100 ಗ್ರಾಮ್ ಅಷ್ಟು ಕಮ್ಮಿ ಇರುತ್ತೆ ರೀ. ಅದೊಂದು ಪೆಂಟಿ ಏನು ಬರುತ್ತಲ್ಲ ಅಷ್ಟನ್ನು ಬಳಸ್ತೀನಿ. ಇಲ್ಲಿ ನಾನು 1 kg ಅಷ್ಟು ಶೇಂಗಾನ ತೊಗೊಂಡು ಚಲೋತ್ನಾಗೆ ಹುರ್ಕೋಬೇಕ್ರಿ.
ಫುಲ್ ಅವು ಕರುಮ್ ಆಗಿರ್ಬೇಕು ರೀ. ಆ ಥರ ಸಣ್ಣ ಉರಿ ಒಳಗೆ ಶೇಂಗಾ ಎಲ್ಲ ಹುರಿದ್ಬಿಟ್ಟು ಶೇಂಗಾ ಹೋಳ್ಗೆ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಬರುತ್ತೆ. ಅಂದ್ರೆ ಹಿಂಡಿ ಆಗಲಿ ಶೇಂಗಾ ಹೋಳ್ಗೆ ಆಗಲಿ ಹಸಿ ಶೇಂಗಾಯಿಂದ ಮಾಡೋದು ಟೇಸ್ಟ್ ಬೇರೆ ರೀ. ಹುರಿದ ಶೇಂಗಾ ಸಿಕ್ತಲ್ಲ ಅದು ಟೇಸ್ಟ್ ಬೇರೆ ಇರುತ್ತೆ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಟೇಸ್ಟ್ ಇಷ್ಟ ಆಗೋದು ರೀ. ಆದರೆ ನಾನು ಮಾತ್ರ ಈ ರೀತಿ ಮಾಡೋದು. ಅಂದರೆ ನನಗೆ ಒಬ್ಬರಿಗೆ ಕಳ್ಸೋದಿತ್ತ ಶೇಂಗಾ ಹೋಳ್ಗೆ, ಹಾಗಾಗಿ ಅದನ್ನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಇವತ್ತು ಹೂರಣ ರೆಡಿ ಮಾಡಿಟ್ರೆ ನಾಳೆ ಮಾಡೋಕ್ಕೆ ಈಸಿ ಆಗುತ್ತೆ ರೀ. ಇದನ್ನೇನೈತಿಲ್ಲ ಶೇಂಗಾದ ಹೂರಣ ಕಲಸಿದ ತಕ್ಷಣ ಮಾಡೋಕ್ಕೆ ಹೋಗಬಾರ್ದು. ಒಂದು 8ರಿಂದ 10 ತಾಸು ಆದ್ರೂ ಅದನ್ನ ರೆಸ್ಟ್ ಮಾಡೋಕ್ಕೆ ಬಿಡ್ಬೇಕು ರೀ. ಆವಾಗ ಅದು ಎಣ್ಣೆ ಅಂಶ ಬಿಡೋದು. ಅದಕ್ಕಾಗಿ ನಾನೀಗ ರೆಡಿ ಮಾಡೋಕ್ಕಂತೀನಿ. ನಾಳೆ ಶೇಂಗಾದ ಹೋಳ್ಗೆ ರೆಡಿ ಮಾಡ್ತೀನಿ ರೀ. ಈಗ ನಾನು ಏನು 1/4 kg ಅಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೆ ಅಂದರೆ ಅವನು ಚಲೋತ್ನಾಗ ಹುರ್ಕೋಬೇಕು. ಸಣ್ಣ ಉರಿ ಒಳಗೆ ಚಟಪಟ ಅನ್ನೋ ಮಟ್ಟ ಹುರ್ಕೊಂಡು ಜಸ್ಟ್ ಒಂದು 2-3 ರೌಂಡ್ ಅಷ್ಟೇ ಮಿಕ್ಸಿಗೆ ಹಾಕಬೇಕಾಗುತ್ತೆ ರೀ. ಪೂರ್ತಿ ಸಣ್ಣ ಮಾಡೋಕ್ಕೆ ಹೋಗಬಾರ್ದು. ನಾವು ಎಳ್ಳು ಹಾಕೋದ್ರಿಂದ ಏನಾಗೋದಿಲ್ಲ, ಶೇಂಗಾದ ಹೋಳ್ಗೆ ಕ್ರಿಸ್ಪಿನೆಸ್ ಬರುತ್ತೆ ರೀ, ಟೇಸ್ಟು ಚಲೋ ಇರುತ್ತೆ. ಬರೀ ಶೇಂಗಾ ಹಾಕಿ ಮಾಡೋಕ್ಕಿಂತ ಒಂದು ಸ್ವಲ್ಪ ಆದ್ರೂ ಎಳ್ಳು ಹಾಕಿಬಿಟ್ರೆ ಟೇಸ್ಟ್ ಚಲೋ ಇರುತ್ತೆ ನೋಡಿರಿ. ಅಂದರೆ ಕ್ರಿಸ್ಪಿ ಇರ್ತಾವೆ, ಅಂದ್ರೆ ಕುರುಮ್ ಅನ್ನಿಸ್ತಿರ್ತಾವೆ, ತಿನ್ನೋ ಮುಂದೆ ಟೇಸ್ಟ್ ಇರ್ತಾವೆ ರೀ. ಹಾಗಾಗಿ ನಾನಿಲ್ಲಿ 1/4 kg ಅಷ್ಟು ಬಿಳಿ ಎಳ್ಳು ಮತ್ತು 1 kg ಅಷ್ಟು ಶೇಂಗಾ, 900 ಗ್ರಾಮಷ್ಟು ಬೆಲ್ಲನ ಮತ್ತು ಒಂದು 4-5 ಏಲಕ್ಕಿನ ಹಾಕಿಬಿಟ್ಟು ಅದನ್ನ ಪುಡಿ ಮಾಡಿ ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ಕಲಿಸ್ಕೋಬೇಕಾಗುತ್ತೆ ರೀ. ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಅಂದರೆ ಯಾರಿಗಾದ್ರೂ ಯೂಸ್ ಆಗ್ಬೋದಂತೆ ರೆಸಿಪಿನೂ ಶೇರ್ ಮಾಡೋಕ್ಕಂತೀನಿ. ಯಾರಿಗಾದ್ರೂ ಶೇಂಗಾದ ಹೋಳ್ಗೆ ಬೇಕಂದ್ರೆ 1 ವಾರ ಮೊದಲೇ ಹೇಳಬೇಕು ರೀ. ಇವ್ರು ಹೇಳಿಬಿಟ್ಟು 1 ತಿಂಗಳು ಆಗಕ್ಕೆ ಬಂತು. ಇವಾಗ ನಾನು ಎಲ್ಲ ಅಂದರೆ ಜಾಸ್ತಿ ಅದಾವ್ರಿ, ಎಲ್ಲ ಪ್ಯಾಕ್ ಮಾಡಿ ಇಡಬೇಕು, ಒಂದೊಂದಾಗಿ ರೆಡಿ ಮಾಡೋಕ್ಕಂತೀನಿ. ಹಂಗಾಗಿ ಅದನ್ನು ಹೂರಣ ರೆಡಿ ಮಾಡಿಬಿಟ್ಟು ಇಟ್ಟೆ ನೋಡಿರಿ. ನನ್ನ ಮಗ ಇದ್ರೆ ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಬಂದಾನು 5 ಗಂಟೆ ಆಗಿದ್ದು, 5:30 ಆಗಿರ್ಬೇಕು ಟೈಮ್ ರೀ. ನಾಯಿಗೆ ಸ್ವಲ್ಪ ಏನೋ ಚರ್ಚೆ ಐತೆ ಅಂತ ಅದಕ್ಕೆ ಅರಿಶಿನ ಕಲಿಸ್ಬಿಟ್ಟು ಹಚ್ಚಾಕಂತ ನೋಡಿರಿ. ಅಂದರೆ ಪ್ರಾಣಿಗಳಂದ್ರೆ ಜಾಸ್ತಿ ಪ್ರೀತಿ ರೀ ಮನಗಂತೂ. ಅಂದರೆ ನಾವು ಇನ್ನೂ ಮುಟ್ಟಂಗಿಲ್ಲ, ಆದರೆ ಅವ್ನು ಮಾತ್ರ ಅವಕ್ಕೆ ಏನಾದರೂ ಆಗಿಬಿಟ್ರೆ ಅದನ್ನ ಅರಿಶಿನ ಹಚ್ಚೋದು ಆ ಥರ ಮಾಡ್ತಿರ್ತಾನು. ಅಂದರೆ ನಾನು ಊಟಕ್ಕೆ ಅಷ್ಟೇ ಹಾಕೋದ್ರಿ, ಆ ಥರ ಎಲ್ಲ ನಾನು ಮಾಡೋಂಗಿಲ್ಲ. ಯಾಕಂದ್ರೆ ನನಗೆ ಜಾಸ್ತಿ ಭಯ ಆಗುತ್ತೆ ಅದನ್ನೆಲ್ಲ ಮುಟ್ಬಿಟ್ಟು ಏನಾರು ಕಡಿದ್ಬಿಟ್ರೆ ಹೆಂಗಪ್ಪ ಅಂಥೇಳಿ. ಆದರೆ ಮನಗೆ ಮಾತ್ರ ಭಯ ಆಗೋದೇ ಇಲ್ಲ. ಅಂದರೆ ಹಾಗೆಲ್ಲ ಮಾಡೋಂಗಿಲ್ಲ ರೀ. ಪ್ರಾಣಿಗಳು ಮನುಷ್ಯರ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತಾವೆ. ಈಗಿದ್ರೆ ನಾನು ರೊಟ್ಟಿ ಮಾಡಾಕಂತೀನಿ ನೋಡಿರಿ. ಇವತ್ತು ಸಜ್ಜಿ ರೊಟ್ಟಿ ಮಾಡ್ತೀನಿ, ನಾಳೆ ಜೋಳದ ರೊಟ್ಟಿ ಅಷ್ಟು ಮಾಡಬೇಕು. ಒಂದು 30 ಜೋಳದ ರೊಟ್ಟಿ, 30 ಸಜ್ಜಿ ರೊಟ್ಟಿ, 1 kg ಅಷ್ಟು ಶೇಂಗಾದ ಹೋಳ್ಗೆ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗೈತೆ ರೀ. ಅಂದರೆ ಒಂದು ಸಲಕ್ಕನ ಮಾಡೋಕ್ಕಾಗಂಗಿಲ್ಲ ನನಗೂ, ಹಾಗಾಗಿ ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಮಾಡಬೇಕು. ಇವತ್ತು ಬೀಸ್ಕೊಂಬರೋದು ಅದನ್ನೆಲ್ಲ ಚಾಣಸಿಡೋದು ಇದೇ ಕೆಲಸ ಆಗೈತಿ. ಹೂರಣ ರೆಡಿ ಮಾಡಿ ಇಟ್ಟಿದ್ದೀನಿ, ನಾಳೆ ಹೋಳ್ಗೆ ಮಾಡೋಕ್ಕೆ ಬರುತ್ತೆ. ಸಜ್ಜಿ ರೊಟ್ಟಿನೂ ಅಷ್ಟೇ ರೀ. ಯಾವಾಗಲೂ ಸಜ್ಜಿ ಆಗಲಿ ಜೋಳ ಆಗಲಿ ಬೀಸೋ ಮುಂದಾಗ ಅಕ್ಕಿನ ಯೂಸ್ ಮಾಡಬಾರ್ದು. ಕೆಲವೊಬ್ರು ಏನು ಗೊತ್ತಂದರೆ ಅಕ್ಕಿ ಯೂಸ್ ಮಾಡಿಬಿಡ್ತಾರೆ. ಆವಾಗ ರೊಟ್ಟಿ ಏನೈತಲ್ಲ ಜಾಸ್ತಿ ಕಡಕ್ ಆಗಿಬಿಟ್ಟು ತಿನ್ನೋಕ್ಕಾಗಂಗಿಲ್ಲ. ಅಂದರೆ ಬಾಯಿ ಒಳಗೆ ಅದು ಟೇಸ್ಟ್ ಬೇರೆನೇ ಇರುತ್ತೆ ರೀ ಅಕ್ಕಿ ಹಾಕಿದ್ದು ರೊಟ್ಟಿ. ಹಾಗಾಗಿ ಸಜ್ಜಿ ಆಗಲಿ ಮತ್ತು ಜೋಳದ ರೊಟ್ಟಿ ಮಾಡೋ ಅಕ್ಕಿನ ಯೂಸ್ ಮಾಡಬಾರ್ದು. ಮಷಿನ್ ರೊಟ್ಟಿ ಏನೈತಲ್ರಿ ತಿನ್ನಕ್ಕಂತೂ ಒಂಚೂರು ಇಷ್ಟ ಆಗಂಗಿಲ್ಲ ನನಗೆ ಮಾತ್ರ ರೀ. ನಾನಂತೂ ಮನೆಯೊಳಗೆ ಮಾಡಿ ಜಾಸ್ತಿ ಇಷ್ಟಪಡ್ತೀನಿ. ಅಂದರೆ ಭಾಳ ತೆಳ್ಳಗೂ ಇರಬಾರ್ದು ರೊಟ್ಟಿ ಮತ್ತು ಭಾಳ ದಿಪ್ಪು ಇರಬಾರ್ದು, ಮೀಡಿಯಮ್ ಆಗಿರ್ಬೇಕು ರೀ. ಭಾಳ ತೆಳ್ಳಗಾಗ್ಬಿಟ್ರೆ ನಾವು ಎಷ್ಟೇ ತಿಂದ್ರೂ ಹೊಟ್ಟಿನೇ ತುಂಬಂಗಿಲ್ಲ, 4-5 ತಿಂದ್ರೂ. ಹಾಗಾಗಿ ಭಾಳ ತೆಳ್ಳಗಿರಬಾರ್ದು, ಭಾಳ ದಿಪ್ಪೂ ಇರಬಾರ್ದು. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀಟಾಗಿ ಸ್ವಲ್ಪ ಮಾಡ್ಕೊಂಬಿಟ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ರೀ. ಮತ್ತು ಭಾಳ ದಿವಸ ಇಟ್ಟರು ನಾವು ಭಾಳ ಕಟಿ ಅಂತ ಅನ್ಸಂಗಿಲ್ಲ ರೀ ಅಕ್ಕಿ ಹಾಕದೇ ಇದ್ದಾಗ. ಅದನ್ನೇ ರೊಟ್ಟಿ ಮಾಡಾಕತ್ತಿದ್ದೆ. ಹೊರಗಿದ್ರೆ ಸಿಕ್ಕಾಪಟ್ಟೆ ಮೋಡ ಬಂದು ಈ ಥರ ಕೆಳಗಡೆ ಬೀಳೋರ ಥರ ಆಗಿತ್ತು. ಅದನ್ನೇ ಮನೋತನು ನೋಡಿಬಿಟ್ಟು ಮಮ್ಮಿ ಬರೀ ಹೊರಗಡೆ ನೋಡಾಕತ್ರೆ ಅಂತ ಅನ್ನಾಕತ್ತಿದ್ರು. ಆದರೆ ನಾನು ಈ ಕಡೆ 2 ತವಿ ಇಟ್ಟು ರೊಟ್ಟಿ ಮಾಡಾಕತ್ತಿದ್ದೆ, ಹೊರಗಡೆ ಹೋಗಾಕನ ಆಗಲ್ಲಾಗಿತ್ತು. ಹಾಗಾಗಿ ತಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದು ತೋರಿಸಿದ್ಲು ರೀ. ಇವತ್ತಿನ ಲಾಗ್ನೂ ಇಲ್ಲೇ ಮುಗಿಸು. ಅಂದರೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ, ಟೇಕ್ ಕೇರ್.